Hello, Namaste students. Good morning. This is Nikhilesh from Anti-Clock Coaching Academy. Welcome back to Anti-Clock Coaching Academy. Students, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಮೂಮೆಂಟ್, ಟುಡೇ ಇಸ್ ದ ಲಾಸ್ಟ್ ಡೇ. ನಾಳೆ ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಇದೆ. ಹೋಪ್ ಎಲ್ಲರೂ ಕೂಡ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರ ಅಂದ್ಕೊಳ್ತೇನೆ. ಪ್ರಿಪೇರ್ ಆಗದೇ ಇದ್ದರೂ ಕೂಡ ಇವತ್ತು ಒಂದಿನ ಟೈಮ್ ಇದೆ, ಮಾಡ್ಬೋದು. ಏನು ಇದು ತೊಗೊಳ್ಬೇಡಿ, ಟೆನ್ಷನ್ ತೊಗೊಳ್ಬೇಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನನ್ನು ಹೇಗೆ ಮಾಡಬೇಕು, ಈಗ ಲಾಸ್ಟ್ ಮೂಮೆಂಟ್ ಸ್ಟ್ರಾಟಜಿಯಾಗಿ ಏನು ಮಾಡಬೇಕು ಟು ಸ್ಕೋರು 50+, 55+. ಸ್ವಲ್ಪ ಈಗ ಆಲ್ರೆಡಿ ಓದಿದ್ದಿದ್ರೆ ಅದನ್ನೇ ಮತ್ತೆ ರೀಕಾಲ್ ಮಾಡಿದರೆ 65+ ಕೂಡ ಮಾಡ್ಬೋದು ನೀವು, ಆಯಿತಾ? ಸೊ ಅಂಥವ್ರಿಗೆ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಎಲ್ರಿಗೂ ನಾನು ಇದು ಅವ್ರಿವ್ರಿಗಂತ ಅಪ್ಲೈ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಏನು ಮಾಡಿ ಗೊತ್ತುಂಟು, ನಾನು ಫಸ್ಟ್ ನಿಮ್ಗೆ ಹೇಳೋದು, ಈಗ ನೀವು ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿದ್ರೆ, ಸೊ ನಿಮಗೆ 5 ಮಾರ್ಕ್ಸು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ಇದೆ, 3 ಮಾರ್ಕ್ಸು ಲಾಂಗ್ ಆನ್ಸರ್ ಶಾರ್ಟ್ ಆನ್ಸರ್ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ, 2 ಮಾರ್ಕ್ಸಿಂದ ಶಾರ್ಟ್ ಆನ್ಸರ್ ಇದೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ. ಓಕೆ, ಸೊ ನಾನು ಏನು ಹೇಳೋದು ಕೇಳಿದರೆ, ನೀವು ಇದನ್ನು ಅನಲೈಸ್ ಮಾಡಿದರೆ, ಅವ್ರು ಕೊಟ್ಟಂಥ ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿದರೆ, ಈಗ 2 ಮಾರ್ಕ್ಸ್ ಸೆಕ್ಷನಲ್ಲಿ ಒಂದು ಅಟ್ ಮೋಸ್ಟ್ ಜಾಸ್ತಿ ಅಂತ ಹೇಳಿದ್ರೆ ಒಂದು ನ್ಯೂಮರಿಕಲ್ಸನ್ನು ಕೊಡಬೇಕು, 3 ಮಾರ್ಕ್ಸಲ್ಲೂ ಜಾಸ್ತಿ ಅಂತ ಹೇಳಿದ್ರೆ ಒಂದು ನ್ಯೂಮರಿಕಲ್ಸನ್ನು ಕೊಡಬೇಕು. ಕೊಡಲೇಬೇಕಂತೇನು ಕಂಪಲ್ಸರಿ ಇಲ್ಲ, ಕೊಟ್ಟಿದ್ದರೆ ಒಂದನ್ನೇ ಕೊಡಬೇಕು, ಒಂದರಿಗಿಂತ ಜಾಸ್ತಿ ಕೊಡಬಾರ್ದು, ಆಯಿತಾ? ಸೊ ಇದು ಅವ್ರು ಆಲ್ರೆಡಿ ಬ್ಲೂ ಪ್ರಿಂಟಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಈಗ ಇನ್ ಕೇಸ್ ನಾನು 2 ಮಾರ್ಕ್ಸಲ್ಲಿ ಹೇಳೋದು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸ್ಕಿಪ್ ಮಾಡಬೇಡಿ. ಯಾಕಂತ ಕೇಳಿದ್ರೆ 2 ಮಾರ್ಕ್ಸಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರಾಮ್ಸೆ ಮಾಡ್ಬೋದು, 2 ಮಾರ್ಕ್ಸ್ ನೀವು ಫುಲ್ ಮಾರ್ಕ್ಸನ್ನು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ಯಾಕಂತ ಕೇಳಿದ್ರೆ ಡೈರೆಕ್ಟ್ ನಿಮಗೆ ಫಾರ್ಮುಲಾ ಲಿಸ್ಟ್ ಇದೆ, ಫಾರ್ಮುಲಾವನ್ನು ನಾನು ಕಳಿಸಿದ್ದೇನೆ ಆಲ್ರೆಡಿ ಗ್ರೂಪಲ್ಲಿ. ಆ ಫಾರ್ಮುಲಾವನ್ನು ಕಲ್ತ್ಕೊಳ್ಳಿ, ಪ್ರಾಬ್ಲಮನ್ನು ಅನಲೈಸ್ ಮಾಡಿ ಯಾವ್ಯಾವುದು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಫಾರ್ಮುಲಾವನ್ನು ಇದು ಮಾಡಿ, ಫಸ್ಟಿಗೆ ಫಾರ್ಮುಲಾವನ್ನು ಬರೀಬೇಕು, ಆಮೇಲೆ ಯಾವ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡಿ, ಒಂದು ಸ್ಟೆಪ್ಪಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿ, ಫೈನಲ್ ಸ್ಟೆಪ್ಪಲ್ಲಿ ಆನ್ಸರ್ ಅಷ್ಟೇ. 2 ಮಾರ್ಕ್ಸ್ ಈಸಿ ಇರುತ್ತೆ. 3 ಮಾರ್ಕ್ಸ್ ಇನ್ ಕೇಸ್ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನೀವು ಬೇರೆ ಥಿಯರಿ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ನಾನು ಅದನ್ನು ಹಿಂದೆನೇ ಹೇಳಿದ್ದೇನೆ, ಯಾವ ಚಾಪ್ಟ್ರಿಂದ ನ್ಯೂಮರಿಕಲ್ ಮತ್ತು ಥಿಯರಿ ಬರುತ್ತೆ ಆ ಒಂದು ಚಾಪ್ಟ್ರಿಂದ ಎರಡನ್ನೂ ಓದ್ಕೊಳ್ಳಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಓದ್ಕೊಳ್ಳಿ, ಥಿಯರಿನೂ ಓದ್ಕೊಳ್ಳಿ. ಅದೇ ಇನ್ನೊಂದು ಚಾಪ್ಟರ್ ಇದೆ, ಅದರಿಂದನೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮ್ಸು ಬರುತ್ತೆ, ಥಿಯರಿನೂ ಬರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಓನ್ಲಿ ಥಿಯರಿ ಕಲ್ತ್ಕೊಳ್ಳಿ. ಯಾಕಂದರೆ ಇದರಿಂದ ಬರುತ್ತೆ ಅಥವಾ ಅದರಿಂದ ಬರುತ್ತೆ, ಕರೆಕ್ಟಾ? ಸೊ ಒಂದು ಬಂದರೆ ಇನ್ನೊಂದರಿಂದ ಥಿಯರಿ ಆಪ್ಷನ್ ಆಗಿ ಸಿಗುತ್ತೆ, ಅಥವಾ ಇನ್ನೊಂದು ಬಂದರೆ ಮತ್ತೊಂದರಿಂದ ಥಿಯರಿ ಆಪ್ಷನ್ ಆಗಿ ಸಿಗುತ್ತೆ. ಸೊ ದ್ಯಾಟ್ ನಿಮಗೆ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇದ್ದರೆ ನಾನು ಹೇಳ್ತಾ ಇರೋದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ದ್ಯಾಟ್, ಆಯಿತಾ? ಪ್ರಾಬ್ಲಮ್ಸನ್ನು ಮಾಡಿ ಫಾರ್ಮುಲಾವನ್ನು ಪರ್ಫೆಕ್ಟಾಗಿ ಬರೀಬೇಕು, ಸಬ್ಸ್ಟಿಟ್ಯೂಷನ್ನ ಸರಿಯಾಗಿ ಮಾಡಿ, ಫೈನಲ್ ಆನ್ಸರ್ನ ಸರಿಯಾಗಿ ಬರೆದು ಅದರ ಯೂನಿಟನ್ನು ಸರಿಯಾಗಿ ಬರೆದಿಟ್ಟು ಬನ್ನಿ. ಯಾಕಂದರೆ ನಿಮಗೆ 60+, 65+ ಬಂದಾಗ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತಾರೆ ಮಾರ್ಕ್ಸನ್ನು ತೆಗಿಲಿಕ್ಕೆ. ಅದಕ್ಕೋಸ್ಕರ ಯೂನಿಟ್ಗಳನ್ನು ಮರಿಬೇಡಿ. ಆನ್ಸರಿಗೆ ಫೈನಲ್ ಆನ್ಸರ್ಗೆ ಅಂಡರ್ಲೈನ್ ಹಾಕಿ ಬನ್ನಿ, ನೀಟಾಗಿ ಕ್ಲೀನಾಗಿ ಮಾಡಿ ಬನ್ನಿ, ಆಯಿತಾ? ಇದು ಮತ್ತು ನಿಮಗೆ ಫಸ್ಟ್ ಮಾಡಬೇಕಾಗಿದ್ದು ಏನು ಅಂತ ಕೇಳಿದರೆ, ನೀವು 5 ಮಾರ್ಕ್ಸ್ನ ಲಾಂಗ್ ಆನ್ಸರ್ನ ಫಸ್ಟ್ ಇವಾಗ ಬೆಳಗ್ಗಿಂದ ಈಗ ಏನೇನು ಡಿರೈವೇಷನ್ಸ್ ಇದೆ ಎಲ್ಲದನ್ನು ಮಾಡ್ಕೊಂಡು ಬನ್ನಿ. ಓಕೆ, 5 ಮಾರ್ಕ್ಸ್ ಯಾಕಂತ ಕೇಳಿದರೆ 5 ಮಾರ್ಕ್ಸಿಂದ ನಿಮ್ಮ ನೋಡಿ 15 ಮಾರ್ಕ್ಸ್ ಇದೆ, ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ. ಅದಾದಮೇಲೆ 3 ಮಾರ್ಕ್ಸ್, ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ಇದೆ ಅದನ್ನೆಲ್ಲದನ್ನು ಮಾಡಿ. 3 ಮಾರ್ಕ್ಸ್ ಇದು, ಅಲ್ಲಿ 30 ಆಯಿತು. 2 ಮಾರ್ಕ್ಸ್ ಇದೆ, ಆಮೇಲೆ ಒಂದು 5 ಕ್ವಶನ್ಸ್ ಇದೆ. ನಾನು ಹೇಳಿದ್ರಲ್ಲಿ 6 ಅಂತೂ ನಿಮ್ಗೆ ಆಪ್ಷನ್ ಸಿಗ್ತಾ ಇದೆ. ನಾನು ಯಾವುದನ್ನೆಲ್ಲ ಬಿಟ್ಟಿದ್ದೇನೆ ಕೇಳಿದರೆ, ಇದು 1, 2, 3, 4 ಚಾಪ್ಟರ್ನ ಬಿಟ್ಟಿದ್ದೇನೆ. ಯಾಕಂದರೆ ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿದಾಗ, ಮಾಡಲ್ ಪೇಪರ್ ಅನಲೈಸ್ ಮಾಡಿದಾಗ 2 ಮಾರ್ಕ್ಸ್ ಕ್ವಶನಲ್ಲಿ ಇದು ಜಾಸ್ತಿಯಾಗಿ ಕೇಳಲಿಲ್ಲ. 3 ಮಾರ್ಕ್ಸಲ್ಲಿ ಆಲ್ರೆಡಿ ನಮಗೆ ವಿತ್ ಚಾಯ್ಸು ಸಿಕ್ಕಿ ಆಗಿದೆ. ಅದಕ್ಕೋಸ್ಕರ ನಾನು ಇದಿಷ್ಟು ಚಾಪ್ಟರ್ನ ಮಾಡಲಿಲ್ಲ, ಆಯಿತಾ? ಸೊ ನಾವು ಹೇಳಿದ್ದು ಇದಿಷ್ಟು ಚಾಪ್ಟರ್, ಈ 6 ಚಾಪ್ಟರ್ಸ್ ಇದೆ ನೋಡಿ ಮೇಲ್ಗಡೆದು, ಇದು ತುಂಬ ಮ್ಯಾಟ್ರ್ ಆಗುತ್ತೆ ನಿಮಗೆ. 50+ ಸ್ಕೋರ್ ಮಾಡಲಿಕ್ಕೆ ತುಂಬ ಮ್ಯಾಟ್ರ್ ಆಗೋದು ಮೇಲ್ಗಡೆದು 6 ಚಾಪ್ಟರ್ಸ್. ಯಾಕಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ನೋಡಿ ಹತ್ರ 11, 22, 33, 43, 46, 52 ಮಾರ್ಕ್ಸ್ ಇದೆ, ಆಯಿತಾ? ಅಟ್ಲೀಸ್ಟ್ 50 ಮಾರ್ಕ್ಸ್ ಇದೇ 6 ಚಾಪ್ಟ್ರಿಂದ ಬರುತ್ತೆ. ಅದು ತುಂಬ ಮ್ಯಾಟ್ರ್ ಆಗುತ್ತೆ, ಆಯಿತಾ? ಅದಾದಮೇಲೆ ಡೈರೆಕ್ಟ್ ಸೆಮಿ ಕಂಡಕ್ಟರಿಗೆ ಹೋದರೂ ನೋ ಪ್ರಾಬ್ಲಮ್, ಆಯಿತಾ? ಯಾಕಂದರೆ ಇಲ್ಲೂ ಕೂಡ 3 ಮಾರ್ಕ್ಸಿಗೆ ಒಂದು, 2 ಮಾರ್ಕ್ಸಿಗೆ ಒಂದಿದೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಯಿತಾ? ಫಸ್ಟ್ 5 ಮಾರ್ಕ್ಸ್ ಮಾಡಿ, 5 ಮಾರ್ಕ್ಸಿಂದ ಏನು ಮಾಡಿ, ಒಂದಾದರೂ ಕ್ವಶನ್ನ ಬ್ಯಾಕಪ್ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ 5 ಮಾರ್ಕ್ಸಲ್ಲಿ ನಿಮಗೆ 3 ಕ್ವಶನ್ಸ್ ಇದ್ದರೆ, 3 ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕಿದ್ರೆ ದಯವಿಟ್ಟು ಅಟ್ಲೀಸ್ಟ್ 1 ಕ್ವಶನ್ ಅದು ಬ್ಯಾಕಪ್ ಇಟ್ಕೊಳ್ಳಿ, ಆಯಿತಾ? ಯಾಕಂದರೆ ಒಂದು ಕ್ವಶನ್ ಇಲ್ಲೋ ನಿಮ್ಗೆ ಗೊತ್ತಾಗಲಿಲ್ಲ, ಈಗ ನಾವೇನು ಇಂಪಾರ್ಟೆಂಟ್ ಅಂತ ಹೇಳಿದ್ದೇವೆ ಅದನ್ನು ಬಿಟ್ಟು ಬೇರೆ ಕೇಳ್ತಾರೆ, ನಾನು ಕೇಳೋದಿಲ್ಲ ಅಂತ ಹೇಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. 3 ಮಾರ್ಕ್ಸ್ ಕ್ವಶನಲ್ಲಿ ನಾವೇನೀಗ ಇಂಪಾರ್ಟೆಂಟ್ ಅಂತ ಹೇಳಿದ್ದೇವೆ, 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ನಿಮಗೆ 9 ಕ್ವಶನ್ಸನ್ನು ಕೊಟ್ಟರೆ 3 ಮಾರ್ಕ್ಸಲ್ಲಿ ಇನ್ ಕೇಸ್ ನಾನು ಹೇಳ್ತಾರೆ 9 ಕ್ವಶನ್ಸನ್ನು ಕೊಟ್ಟರೆ 100% 1 ಅಥವಾ 2 ಕ್ವಶನ್ಸು ಸ್ವಲ್ಪ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಆ ಥರ ಬಂದೇ ಬರುತ್ತೆ ಪಕ್ಕ, ಆಯಿತಾ? 1 ಅಂತೂ ಬಂದೇ ಬರುತ್ತೆ. ಓಕೆ, ಸೊ ಎನಿವೇ ನಿಮ್ಮ ಚಾಯ್ಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ? 2 ಮಾರ್ಕ್ಸಲ್ಲೂ ಅಷ್ಟೇ ಆ್ಯಸ್ ಇಟ್ ಈಸ್ ಲಾಸ್ಟ್ ಇಯರ್ ಕೇಳ್ತಾ ಇರೋದಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕೇಳೋದಾದರೆ ನಿಮ್ಗೆ ಇಲ್ಲಿ ಏನು ಹೇಳ್ತಾರೆ, ಅದು ಎಲ್ಲರೂ ಮಾಡಿರ್ತಾರಲ್ವ, ಆವಾಗ ಎಲ್ಲಿ ಇದಾಗುತ್ತೆ ನಿಮ್ಗೆ ಥಾಟ್ಸ್ ಅಂತಿದೆ ಸೆಕ್ಷನಲ್ಲಿ, ಅಂದರೆ ನಿಮಗೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗು ಬೇಕು. ಸೊ ಅದು ಎಲ್ಲದಕ್ಕೂ ಮತ್ತು ನಿಮಗೆ ಇದರಲ್ಲಿ MCQ ಅಲ್ಲಿ 3 ಕ್ವಶನ್ಸು ಪಕ್ಕ ಹಾಟ್ಸಿಂದ ಬರುತ್ತೆ. ಸೊ 3 ಕ್ವಶನ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನಿಮ್ಮ ಥಿಂಕಿಂಗನ್ನು ಸ್ವಲ್ಪ ಇದು ಮಾಡಬೇಕಾಗುತ್ತೆ, ಪಕ್ಕ ಇರುತ್ತೆ. ಓಕೆ, ಸೊ ಟೋಟಲಾಗಿ ಯಾಕಂತ ಕೇಳಿದರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಅವರು ಡಿಸೈನ್ ಮಾಡುವಾಗಲೇ ಹೇಳಿದರು ಈಸಿ ಲೆವೆಲ್ ಎಷ್ಟಿರುತ್ತೆ ಅಂತ ಕೇಳಿದರೆ 40% ಇರುತ್ತೆ,
ಆ್ಯಾವ್ರೇಜ್ ಲೆವೆಲ್ ಎಷ್ಟಿರುತ್ತೆ ಕೇಳಿದ್ರೆ 40% ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ ಕೇಳಿದ್ರೆ 20% ಇರುತ್ತೆ. ಅಂದರೆ ಅರೌಂಡ್ ಎಷ್ಟು ಮಾರ್ಕು ಇಲ್ಲಿ ನಿಮಗೆ ಇದು 42 ಮಾರ್ಕ್ಸ್. ನಾನು ಓವರಾಲ್ ಆಗಿ ಹೇಳಿದ್ದು ಕ್ವಶನ್ ಪೇಪರ್ ಟೋಟಲ್ ನಿಮಗೆ ಎಕ್ಸಾಕ್ಟ್ 70 ಮಾರ್ಕ್ಸ್ ಇರೋದಿಲ್ಲ, ಟೋಟಲಲ್ಲಿ 21 ಮಾರ್ಕ್ಸ್ ಡಿಫಿಕಲ್ಟಿ ಇರುತ್ತೆ. 42 ಅಂದರೆ ಆಲ್ಮೋಸ್ಟ್ ನಿಮಗೆ 80% ನಿಮಗೆ ಈಸಿಯೇ ಇರುತ್ತೆ. ಮೀನಿಂಗ್ ಟು ಸೇ ದ್ಯಾಟ್ ಔಟ್ ಆಫ್ 70 ನಿಮಗೆ ಏನು ಹೇಳ್ತಾರೆ 55+, 60+ ನೀವು ಆರಾಮ್ಸೆ ತೆಗಿಬೋದು. 55ಇಂದ 63ವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, 63, 65ವರೆಗೆ. ಅಂದರೆ ನೀವು ಒಂದು ಲೆವೆಲಿಗೆ ಓದಿದ್ದಿದ್ರೆ ಪ್ರೀವಿಯಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮತ್ತು ಇದನ್ನು ಮಾಡಲ್ ಕ್ವಶನ್ ಪೇಪರ್ಸನ್ನು ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನೆಲ್ಲ ಓದಿದ್ದಿದ್ರೆ NCERT ಓದಿದ್ರೆ ಈಸಿಯಾಗಿ ಮಾಡ್ಬೋದು. ಅದು ಬಿಟ್ಟು ಉಳಿದಿರೋದು ಇದು ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಡಿಫಿಕಲ್ಟಿ ಅಂತ ಹೇಳಿದ್ರೆ ಏನು ವಿಚಿತ್ರವಾಗಿರೋದಿಲ್ಲ, ಎಲ್ಲ ಟೆಕ್ಸ್ಟ್ ಬುಕ್ಕಿದ್ದೇ ಬರುತ್ತೆ. ಬಟ್ ಏನಿರುತ್ತೆ ಡಿಫಿಕಲ್ಟಿ ಅಂತ ಕೇಳಿದ್ರೆ ಸ್ವಲ್ಪ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಈ ಕ್ವಶನ್ಸ್ ಬಂದಿರುತ್ತಾ ಅಂತ. ಅದಕ್ಕೆ ನಾನೇನು ಮಾಡಿದ್ದೇನೆ, ಕೆಲವೊಂದು ಕ್ವಶನ್ಸನ್ನು ಆ್ಯಡ್ ಮಾಡಿದ್ದೇನೆ ನಂದು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸಲ್ಲೇ PDF ಅಲ್ಲೇ. ಸೊ ಅದರಲ್ಲಿ ಮತ್ತೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ದಯವಿಟ್ಟು ಮಾಡಿ, ಆಯಿತಾ. ಸೊ ಅಂದರೆ ನಿಮಗೆ ಔಟ್ ಆಫ್ 70 55+ಗೆ ಏನೂ ಟೆನ್ಷನ್ ಇಲ್ಲ, 55 to 60ವರೆಗೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಹೇಳೋದು ಫಸ್ಟ್ 5 ಮಾರ್ಕ್ಸಿದು ಈಗ ಕಂಪ್ಲೀಟ್ ಮಾಡಿ, 3 ಮಾರ್ಕ್ಸಿದು ಕಂಪ್ಲೀಟ್ ಮಾಡಿ, 2 ಮಾರ್ಕ್ಸಿದು ಮಾಡಿ. ಅದಾದಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ 2 ಅಥವಾ 3 ಚಾಪ್ಟರ್ ಫಿಕ್ಸ್ ಆಗಿ 2 ಚಾಪ್ಟರ್ಸನ್ನು ತಗೊಳ್ಳಿ. ಈಗ ಇಲ್ಲೂ ನೋಡಿ ನಿಮಗೀಗ ಮತ್ತೆ ಈಸಿ ಆಗುತ್ತೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಎಲೆಕ್ಟ್ರಿಕಲ್ ಇದು ಯಾವುದು ಆಲ್ಟರ್ನೇಟಿವ್ ಕರೆಂಟು 3 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಆಯಿತಾ. ಸೊ ಇವೆರಡು 3 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಬಟ್ ಕೆಲವರಿಗೆ ಇದು ಟಫ್ ಆಗುತ್ತೆ ಅಂತಾರೆ, ಅದಕ್ಕೆ ಆಲ್ಟರ್ನೇಟಿಂಗ್ ಕರೆಂಟ್ ಮಾಡೋದಿಲ್ಲ ಅಲ್ವಾ. ಬಟ್ ನಾನು ಇದು PDF ಆಲ್ರೆಡಿ ಪ್ರೊವೈಡ್ ಮಾಡಿದ್ದೇನೆ ಸ್ಟೂಡೆಂಟ್ಸ್. ಅದೇ ಕ್ವಶನ್ ಬರುತ್ತಂತಲ್ಲ, ವ್ಯಾಲ್ಯೂನ ಚೇಂಜ್ ಮಾಡ್ಬೋದು, ಬಟ್ ಟೈಪ್ ಕ್ವಶನ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಬೇಕಾದರೆ ನೀವು ಇದರಲ್ಲಿ ಯಾವುದಾದ್ರೂ ಇವೆರಡರಲ್ಲಿ ಒಂದು ಬರುತ್ತೆ. ಇದು ಗೊತ್ತಿದೆ ನಿಮಗೆ, ಡಿರೈವೇಷನ್ ಕೇಳಿದ್ರೆ ಪ್ರಾಬ್ಲಮ್ ಕೇಳೋದಿಲ್ಲ, ಪ್ರಾಬ್ಲಮ್ ಕೇಳಿದ್ರೆ ಡಿರೈವೇಷನ್ ಕೇಳೋದಿಲ್ಲ, ಆ ಥರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರಿಂದ. ಸೊ ಆ ಥರ ಇದು ಮಾಡಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಚಾಯ್ಸ್ ಮಾಡಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಿ, ಆಯಿತಾ. ಆಮೇಲೆ MCQ ನಾನು ಹೇಳೋದು ನಿಮಗೆ MCQ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. NCERT ಈಸ್ ಯುವರ್ ಫೌಂಡೇಶನ್. NCERT ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ಬೇರೆ ಕೇಳಿದರೆ ಏನು ಮಾಡ್ತಾರೆ ಗೊತ್ತುಂಟು, ಅದರಿಂದನೇ ಸ್ವಲ್ಪ ಡ್ರೈವ್ ಮಾಡಿ ಸ್ವಲ್ಪ ಡೀಪಾಗಿ ಕ್ವಶನ್ ಕೇಳ್ಬೋದು ಮತ್ತೆಲ್ಲ NCERT ಸ್ಟೂಡೆಂಟ್ಸ್. ಸೊ ನೀವು ಕರೆಕ್ಟಾಗಿ ಇದು 2, 3, 5 ಮಾರ್ಕ್ಸ್ ಇದನ್ನು ಪರ್ಫೆಕ್ಟಾಗಿ ಮಾಡಿದರೆ ನಿಮ್ಗೆ ಇಲ್ಲೇ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ. 40 ಮಾರ್ಕ್ಸ್ ಆಯಿತಾ. ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ನೀವು 10 ತೆಗೆದೇ ಇದ್ರು ತೆಗಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 40ಅಲ್ಲಿ ಒಂದು 35 ಬಂತು ಅಂತ ಅಂದ್ಕೊಳ್ಳಿ, ಇದರ 10 ಆಗದಿದ್ರೆ ಒಂದು 8 ಮಾರ್ಕ್ಸ್ ಆದರೂ ಬಂತು ಅಂತ ಅಂದ್ಕೊಳ್ಳಿ. ನಾನು ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಾ ಇರೋದು. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 15 ಮಾರ್ಕ್ಸು ನೀವು ಇದನ್ನು ಮಾಡಿದರೆ ಯಾವ್ದು ಹೇಳ್ತಾರೆ ನಿಮ್ಮ NCERTನ ಮಾಡಿದರೆ ಆರಾಮ್ಸೆ ತೆಗಿಬೋದು. NCERT ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದೇ ಡೈರೆಕ್ಟ್ ಕ್ವಶನ್ 15 ಕ್ವಶನ್ಸ್ ಡೈರೆಕ್ಟ್ ಬಂದಿರುತ್ತೆ, ಅರ್ಥ ಆಯ್ತಾ. ಒಂದು 5 ಕ್ವಶನ್ಸ್ ಮ್ಯಾಕ್ಸಿಮಮ್, ಸ್ವಲ್ಪ ಟೆಕ್ಸ್ಟ್ ಬುಕ್ಕಿಂದ ಮಿಡ್ಲಿಂದ ಕೇಳ್ಬೋದು ಅಷ್ಟೇ. ಓಕೆ. ಆ್ಯಂಡ್ ಆಲ್ರೆಡಿ ನಾನು ಡಿಸ್ಟ್ರಿಕ್ಟಿವ್ ಪೇಪರ್ ಎಲ್ಲದ್ರದ್ದು ಮಾಡಿ ಆನ್ಸರ್ನ ಕೊಟ್ಟಿದ್ದೇನೆ. ಸೊ ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಸೊ ನಿಮಗೆ ಇಲ್ಲಿ 58 ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ಆರಾಮ್ ತೆಗಿಬೋದು ಸ್ಟೂಡೆಂಟ್ಸ್. ಓಕೆ. 58 ಈಸ್ ನಾಟ್ ಸೋ ತೆಗೆಯೋದಷ್ಟು ಈಸಿ ಅಲ್ಲ. ಓಕೆ. 58 ಮತ್ತು ನಿಮ್ಮ ಇದರಿಂದ ಏನು ಹೇಳ್ತಾರೆ ನಿಮ್ಮ ಹಾರ್ಡ್ ವರ್ಕಿಂದ 65+ ತೆಗಿಬೋದು ಸ್ಟೂಡೆಂಟ್ಸು. ಅದಕ್ಕೆ ನೀವು ಇವಾಗ ಏನು ಮಾಡಿ 5 ಮಾರ್ಕ್ಸಿಗೆ ಫಸ್ಟ್ ಡೆರೈವೇಷನ್ ಮಾಡಿ, 3 ಮಾರ್ಕ್ಸಿಗೆ ಡೆರೈವೇಷನ್ ಮಾಡಿ. ಇಂಪಾರ್ಟೆಂಟ್ ಅಂತ ಹೇಳೋದನ್ನು ಫಸ್ಟ್ ಮಾಡಿ, ಆಮೇಲೆ ನೋಡೋಣ ಉಳಿದಿದ್ದು ಮತ್ತೆ ನೋಡೋಣ. ಅಂದರೆ ಇಂಪಾರ್ಟೆಂಟ್ ಅಂದರೆ ಒಂದು ಕ್ವಶನ್ ಪೇಪರಲ್ಲಿ ಇದು 5 ಟೈಮ್ಸ್ ರಿಪೀಟ್ ಆಗಿದೆ, ಇನ್ನೊಂದು 1 ಟೈಮ್ ರಿಪೀಟ್ ಆಗಿದೆ, ಸೊ 5 ಟೈಮ್ಸ್ ಇದು ಮಾಡೋಣ, 1 ಟೈಮ್ ಇದು ಬೇಡ, ಹಾಗೆ ಮಾಡಬೇಡಿ. ಎಲ್ಲದನ್ನು ಮಾಡಿ. ನಾನು ಏನು ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ ಅದನ್ನು ಫಸ್ಟ್ ಮಾಡಿ, ಪ್ಲಸ್ ನಿಮಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಗೊತ್ತಿದ್ರೆ ಅದನ್ನು ಮಾಡಿ. ಆ್ಯಂಡ್ ನಾನು ನಮ್ಮ ಗ್ರೂಪಲ್ಲಿ ನಾನು ಆಲ್ರೆಡಿ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ನ ಕಳಿಸಿದ್ದೇನೆ ಸ್ಟೂಡೆಂಟ್ಸ್, ಅದರಲ್ಲಿ ಒಂದು ಸರಿ ಸರ್ಚ್ ಮಾಡಿ. ನಾನು ಕಳಿಸಿರೋ PDF ಮತ್ತು ಡಿಸ್ಟ್ರಿಕ್ಟಲ್ಲಿ ಯಾವುದಾದ್ರು ಬೇರೆ ಕ್ವಶನ್ಸ್ ಕೇಳಿದರೆ ಅದನ್ನು ನೋಡ್ಕೊಳ್ಳಿ, ಆಯಿತಾ. ಮತ್ತು ಜಾಸ್ತಿ ಅಟೆಂಡ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಓಕೆ. 2 ಮಾರ್ಕ್ಸಲ್ಲಿ 6 to 7 ಪ್ರಿಪೇರ್ ಆದರೆ ಸಾಕು. 3 ಮಾರ್ಕ್ಸಲ್ಲೂ ಅಷ್ಟೇ 6 to 7 ಮ್ಯಾಕ್ಸಿಮಮ್ 7 ಸಾಕು. 5 ಮಾರ್ಕ್ಸಲ್ಲಿ 4 ಸಾಕು, ಅರ್ಥ ಆಯ್ತಾ. ಇದಿಷ್ಟನ್ನು ಮಾಡಿ ಆರಾಮ್ಸೆ ಮಾಡ್ಬೋದು, ಏನು ಕಷ್ಟ ಇರೋದಿಲ್ಲ. ಎಲ್ಲರೂ ಹೇಳ್ತಾರೆ ಕಷ್ಟ ಇರುತ್ತೆ ಸರ್, ಇದು ಇಲ್ಲ. ನಾನು ಹೇಳ್ತೇನೆ ನೋಡಿ, ನಿಮಗೆ ನಾನು ಎವ್ರಿ ಇಯರ್ ಇದು ಹೇಳಿದ್ದು, ಲಾಸ್ಟ್ ಟೈಮ್ ಫಿಸಿಕ್ಸ್ ಏನು ಕಷ್ಟ ಇರಲಿಲ್ಲ. ಒಂದು 5 ಮಾರ್ಕ್ಸ್ ಅಂದರೆ 3 ಕ್ವಶನ್ಸ್, ಅದೇ ಹಾಟ್ಸ್ ಅಂತ ಹೇಳ್ತಾರೆ ನೋಡಿ, ಆ ಸೆಕ್ಷನಲ್ಲಿ ಸ್ವಲ್ಪ 3 ಮಾರ್ಕ್ಸ್ ಸ್ವಲ್ಪ ಡಿಫ್ರೆಂಟ್ ಕೇಳಿದ್ದಾರೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗಲ್ಲಿ. ಅದು ಬಿಟ್ಟು ಮತ್ತೆ ಎಲ್ಲ ಡೈರೆಕ್ಟ್ ಕ್ವಶನ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲದರಲ್ಲೂ ಡೈರೆಕ್ಟ್ ಕೇಳಿದ್ದಾರೆ, ಎಕ್ಸ್ಪೆಕ್ಟೆಡ್ ಕೇಳಿದ್ದಾರೆ. ಬಟ್ ಈ ವರ್ಷ ಏನು ಮಾಡ್ಬೋದು, 2 ಮಾರ್ಕ್ಸಲ್ಲಿ 1 ಕ್ವಶನ್ ಅಥವಾ 1 ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ 1 not 2 ಮ್ಯಾಕ್ಸಿಮಮ್ ಅಷ್ಟೇ. 3 ಮಾರ್ಕ್ಸಲ್ಲಿ 1 ಕ್ವಶನ್ ಮ್ಯಾಕ್ಸಿಮಮ್ ಅಷ್ಟೇ. ಬಟ್ ನಿಮಗೆ ಎನಿವೆ ಚಾಯ್ಸ್ ಇದೆ, ನೋ ಪ್ರಾಬ್ಲಮ್. ಅದು ಬಿಟ್ಟರೆ ಮತ್ತೆ ಏನೂ ಕೇಳೋದಿಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಒಂದು 3 ಕ್ವಶನ್ಸನ್ನು ಸ್ವಲ್ಪ ನಿಮ್ಮ ಥಿಂಕಿಂಗ್ ಎಬಿಲಿಟಿನ ಚೆಕ್ ಮಾಡುವಂಥ ಕ್ವಶನ್ಸ್ ಕೇಳ್ಬೋದು ಅಷ್ಟೇ, ಏನು ಕಷ್ಟ ಇರೋದಿಲ್ಲ. ಸಬ್ಜೆಕ್ಟ್ಸ್ ಕಷ್ಟ ಇರೋದಿಲ್ಲ. ಟಫ್ ಅಂತ ಯಾವಾಗ ಹೇಳ್ತೀರ ಗೊತ್ತುಂಟ, ನಿಮಗೀಗ ಎಕ್ಸ್ಪೆಕ್ಟೇಷನ್ ಈಗ 65+ ಇದೆ ಸರ್, ನಂಗೆ ಔಟ್ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಾಗ ನೀವು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ ಮೊದಲು. ಸೊ ಈಗ ಸ್ವಲ್ಪ ಪ್ರಿಪೇರ್ ಆಗಿದ್ದರೆ, ಒಂದು ಲೆವೆಲಿಗೆ ಪ್ರಿಪೇರ್ ಆಗಿದ್ದರೆ, ಆವಾಗ ಸ್ವಲ್ಪ ನಿಮಗೆ 3-4 ಮಾರ್ಕ್ಸ್ ಎಲ್ಲ ಹೋದಾಗ ಸ್ವಲ್ಪ ಟಫ್ ಅಂತ ಹೇಳ್ತೀರಾ. ಬಟ್ ನಾನು ಹೇಳ್ತೇನೆ ನೋಡಿ,
55 to 65 ಆರಾಮ್ ನೀವು ತೆಗಿಬೋದು. ಆರಾಮ್ ತೆಗಿಬೋದು. ಸೊ ನಾನು ಹೇಳಿದ ರೀತಿಯಲ್ಲೇ ಮಾಡ್ಕೊಳ್ಳಿ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಲಾಸ್ಟ್ ಇಟ್ಕೊಳ್ಳಿ. ಯಾವಾಗ ಮಾಡಿ ಅಂತ ಕೇಳಿದ್ರೆ NCERTಯಿಂದ ಮಾಡಿ ಲಾಸ್ಟು ಎಲ್ಲ ಆದಮೇಲೆ 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆದಮೇಲೆ NCERT ಇದು ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಮಾಡಿ. NCERT ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಇದನ್ನು ಮಾಡಿದರೆ MCQ ಮಾಡಿದ್ರೆ 15 ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರುತ್ತೆ ಫಾರ್ ಶೋರ್. ಅರ್ಥ ಆಯಿತಾ? ಮತ್ತು ನಾನು ಕೂಡ ಡಿಸ್ಟ್ರಿಕ್ಟ್ ಇದು ಮಾಡಿದ್ದೇನೆ, ಅದನ್ನು ಮಾಡಿ ಆಯಿತಾ. ಓಕೆ ಸ್ಟೂಡೆಂಟ್ಸ, ಇದಿಷ್ಟು ನಾನು ನಿಮ್ಗೆ ಹೇಳಬೇಕಾಗಿತ್ತು. ಲಾಸ್ಟ್ ಮಿನಿಟ್ ಸ್ಟ್ರಾಟರ್ಜಿ ಇದು. ಎಲ್ಲದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೊಂದು ಹೇಳ್ತಾನೆ, ಎಲ್ಲದನ್ನು ಮೆಟೀರಿಯಲ್ಸನ್ನು ನೋಡ್ತಾ ಹೋಗಬೇಡಿ. ಇವಾಗ ನೀವು ಯೂಟ್ಯೂಬಿಗೆ ಹೋದರೆ ನಿಮ್ಗೆ 1000 ಬರುತ್ತೆ. ಇವಾಗ ಎಂತ 100% ಫಿಕ್ಸ್ಡ್ ಕ್ವಶನ್, 200% ಫಿಕ್ಸ್ಡ್ ಕ್ವಶನ್. ಫಸ್ಟ್ ನೀವು ಏನು ಲಿಸ್ಟ್ ಮಾಡಿದ್ದೀರೋ ಅದನ್ನು ಮಾಡ್ಕೊಳ್ಳಿ ಫಸ್ಟು. ಸುಮ್ಮನೆ ಯಾವ ಯೂಟ್ಯೂಬ್ ನೋಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ದಿಸ್ ಇಸ್ ವೆರಿ ಕ್ರೂಷಿಯಲ್ ಟೈಮ್. ಇವಾಗ ಈ ಟೈಮನ್ನು ನಿಮ್ಮ ಮೇಲೆ ಸ್ಪೆಂಡ್ ಮಾಡಿ. ನೀವು ಏನೇನೋ ಲಿಸ್ಟ್ ಮಾಡಿದ್ದೀರಾ, ಕಾಲೇಜಲ್ಲಿ ಏನೆಲ್ಲ ಹೇಳಿದ್ದಾರೆ, ಅಥವಾ ಇಂಪಾರ್ಟೆಂಟ್ ಕ್ವಶನ್ನ ಪ್ರೀವಿಯಸ್ ಇಯರಿಂದ ಕ್ವಶನ್ಸನ್ನು ಏನು ಕೇಳಿದ್ದಾರೆ ಲಿಸ್ಟ್ ಮಾಡಿದ್ದಾರಲ್ಲ, ಅದನ್ನೆಲ್ಲ ಒಂದು ಸತಿ ಮಾಡ್ಕೊಂಡು ಬನ್ನಿ. ಬರ್ಕೊಳ್ಳಿ ಆಯಿತಾ. ಆ್ಯಂಡ್ ದಯವಿಟ್ಟು ಪ್ಲೀಸ್ ಒನ್ ಟೈಮ್ ರಿವಿಷನ್ ಮಾಡಿ. ಅಟ್ಲೀಸ್ಟ್ ಒನ್ ಟೈಮ್ ರಿವಿಷನ್ ಮಾಡದೇ ಇದ್ದರೆ ಓದಿದ್ದೆಲ್ಲ ನೆನಪಾಗುತ್ತೆ ಸ್ಟೂಡೆಂಟ್ಸ್. ದಯವಿಟ್ಟು ರಿವಿಷನ್ ಮಾಡಿ ಹೋಗಿ. ಓಕೆ, ಸೊ ಇದಿಷ್ಟು ಲಾಸ್ಟ್ ಮಿನಿಟ್ ಸ್ಟ್ರಾಟರ್ಜಿ ಗೊತ್ತಾಯ್ತಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಲಾಸ್ಟಿಗೆ ಇಟ್ಕೊಂಡು NCERT ಟೆಕ್ಸ್ಟ್ ಬುಕ್ಕಿಂದ ಓದ್ಕೊಳ್ಳಿ. ಓಕೆ, ನಾನು ಗೌರ್ಮೆಂಟಿಂದ ರಿಲೀಸ್ ಮಾಡಿದ PDF ಅನ್ನು ಶೇರ್ ಮಾಡಿದ್ದೇನೆ ಗ್ರೂಪಲ್ಲಿ. ಗ್ರೂಪಲ್ಲಿ ಜಾಯ್ನ್ ಆಗದಿದ್ದರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಕ್ವಶನ್ ಪೇಪರ್ ಏನು ಟಫ್ ಇರೋದಿಲ್ಲ. ಟಫ್ ಅಂತ ಹೇಳಿದ್ರೆ ನಿಮಗೆ 65+ ಇದ್ದರೆ ಅದೇ ರೀತಿ ನೀವು ಓದಿರಬೇಕು, ಅದೇ ರೀತಿ ನಿಮ್ಮ ಎಬಿಲಿಟಿನೂ ಇರಬೇಕು 65+ ಔಟ್ ಆಫ್ 70. ಅದರ್ವೈಸ್ 55 to 65 ಏನೂ ಟಫ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ದಯವಿಟ್ಟು ನ್ಯೂಮರಿಕಲ್ಸನ್ನೆಲ್ಲ ಫಸ್ಟಿಗೆ ಫಾರ್ಮುಲಾವನ್ನು ಲಿಸ್ಟ್ ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿ, ಎಲ್ಲಿ ಮಿಸ್ಟೇಕ್ ಆಗ್ತಿದೆ ನೋಡಿ ಮಾಡಿ. ಟೈಪ್ ಪ್ರಾಬ್ಲಮನ್ನು ಮಾಡಿ, ಎಲ್ಲದನ್ನು ಮಾಡ್ತಾ ಕೂತ್ಕೊಳ್ಬೇಡಿ. ನಾನು PDF ಅನ್ನು ಕೂಡ ಶೇರ್ ಮಾಡಿದ್ದೇನೆ. ಅದರಲ್ಲಿರೋ ಪ್ರಾಬ್ಲಮ್ಸ್ ಏನಾಗ್ತಾಯಿದೆ ಅದು ವಿದ್ ಸೊಲ್ಯೂಷನ್ ಇದೆ, ಅದನ್ನು ಮಾಡಿ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇನ್ನೇನಾದರೂ ಬೇಕಿದ್ದರೆ ನಾನು ಇದು ಮಾಡಿದ್ರಲ್ಲಿ ಇನ್ನೇನಾದರೂ ಎಕ್ಸ್ಟ್ರಾ ಏನಾದರೂ ಸರ್ ವೀಡಿಯೋ ಮಾಡಿ ಅಂತಿದ್ರೆ ದಯವಿಟ್ಟು ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. MCQ ಕೇಳ್ತಾ ಇದ್ದರು, ಬೇಕೇ ಅಂತಾದರೆ ಡಿಸ್ಟ್ರಿಕ್ಟ್ ಬೇಕೇ ಅಂತಾದರೆ ಕಮೆಂಟ್ ಮಾಡಿ, ನಾನು ಇದು ಮಾಡ್ತೇನೆ. ಇಲ್ಲದೇ ಇದ್ದರೆ ನೀವು ಏನು ಹೇಳ್ತಾರೆ, ಗೌರ್ಮೆಂಟಿಂದ ರಿಲೀಸ್ ಮಾಡಿದ್ದು ನಾನು PDF ಶೇರ್ ಮಾಡಿದ್ದೇನೆ, ಅದನ್ನು ನೋಡ್ಬೋದು, ಅಥವಾ NCERT ನೋಡ್ಬೋದು. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಚಂದ ಮಾಡಿ ಓದಿ, ಈಸಿ ಇದೆ, ಏನು ಟೆನ್ಷನ್ ಇಲ್ಲ. ನಾನು ಹೇಳಿದೆ ನೋಡಿ 55 to 65 ಆರಾಮ್ ತೆಗಿಬೋದು. ನೀವು ಇವಾಗ ಕೂತ್ಕೊಂಡು ಓದಿರೋದನ್ನು ಪುನಃ ಒಂದು ಸತಿ ಮಾಡಿದರೆ, ಮತ್ತೆ ರಿಪೀಟ್ ಮಾಡಿದರೆ ರಿವಿಷನ್ 100% ಆಗುತ್ತೆ. ಸುಮ್ಮನೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ನೀವೇ ಓದಬೇಕು, ನೀವೇ ಇದು ಮಾಡಬೇಕು. NCERT ಇಸ್ ದ ಫೌಂಡೇಶನ್, ದಟ್ಸ್ ಇಟ್. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ, ಮಾಡಲ್ ಕ್ವಶನ್ ಪೇಪರ್ ಇದು ಮಾಡಿ, ಏನೇನಿದೆ ಇಂಪಾರ್ಟೆಂಟ್ ಅದನ್ನು ಮಾಡಿ, ಆಮೇಲೆ ವಸ್ತು ಮಾಡಿ. ಯಾರ್ಯಾರೋ ಏನೇನೋ 100% 200% ಅಂತ ಹಾಕ್ತಾರಂತ ಅಂದ್ಕೊಂಡು ಎಲ್ಲದನ್ನು ಮಾಡ್ತಾ ಕೂತ್ಕೋಬೇಡಿ, ಸುಮ್ಮನೆ ಕನ್ಫ್ಯೂಸ್ ಆಗಬೇಡಿ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಏನಾದರೂ ಬೇಕಿದ್ರೆ ಇನ್ನು ಎಕ್ಸ್ಟ್ರಾ ಏನಾದರೂ ಸರ್ MCQ ಮಾಡಿ ಏನಾದರೂ ಬೇಕು ಅಂತಿದ್ರೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೇನೆ. ಬಟ್ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಯಾರಿಗೆ ಬೇಕು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.